ಬಾಯಿ ತಕೊಂಡು ಹಿಂಗೆ ಗಚ್ಚಕ್ಕೆ ಬರೋದು ಇದೆ ತಾನೆ. ಮೈಸೂರಿನ ಹೂಟ್ಗಳಿ ಭಾಗದಿಂದ ಮನೆಯ ಒಳಗಡೆ ಒಂದು ಹಾವು ಬಂದಿದೆ ಅಂತ ಹೇಳಿ ನಮಗೆ ಒಂದು ಹಾವಿನ ಸಂರಕ್ಷಣೆಯ ಕರೆ ಬಂದಿದೆ. ಸೊ ಆ ಒಂದು ಹಾವಿನ ಮೇಲೆ ಒಂದು ಬೆಡ್ಶೀಟ್ ಮುಚ್ಚಿದ್ದಾರೆ ಅಂತ ಹೇಳಿ ನಮಗೆ ಆ ಮನೆಯವರು ಫೋನ್ ಮಾಡಿದ್ದಾರೆ. ಸೊ ಆದಷ್ಟು ಬೇಗ ತಕ್ಷಣ ಆ ಒಂದು ಲೊಕೇಶನ್ಗೆ ತಲುಪಿ ಆ ಒಂದು ಹಾವನ್ನು ಮತ್ತು ಅಲ್ಲಿರ್ತಕ್ಕಂಥ ಜನಗಳನ್ನ ಸಂರಕ್ಷಣೆ ಮಾಡೋಣ ಅಂತ ಹೇಳ್ತಾ ಆದಷ್ಟು ಬೇಗ ಅಲ್ಲಿ ರೀಚ್ ಆಗೋಣ. ನಮಸ್ಕಾರ. ಎಲ್ಲಿದೆ ನೋಡಿ, ಬೆಡ್ಶೀಟ್ ಮುಚ್ಚಿದ್ದೀನಿ. ಇಲ್ಲಿ ಹಾಲ್ ಮಧ್ಯದಲ್ಲಿ ಅಲ್ಲ, ಗೊತ್ತಾಯ್ತು. ಬಟ್ ಹಾಲ್ ಮಧ್ಯ ಹೇಗೆ ನೋಡಿದ್ರು? ಯಾರು ನೋಡಿದ್ದು? ಇಲ್ಲೇ ಗೊತ್ತಾಯ್ತು. ಮಂಚದ ಮೇಲೆ ಬರ್ತಾಯ್ತಾ? ಇಲ್ಲ, ಕೆಳಗಡೆ ಇವರು ಇದನ್ನ ಇಲ್ಲಿ ಎಳ್ಕೊಂಡಿದ್ರು. ಮಂಚನ ನಾನು ಇಲ್ಲಿ ಕೂತಿದ್ನಲ್ಲ, ನಾನ್ ಸುಮ್ನೆ ಮಾತಾಡ್ತಾ ನನ್ನ ಮಗಳು ಫೋನ್ ಮಾಡಿದ್ಲು. ಮಾತಾಡ್ತಾ ಇದ್ನಲ್ಲ, ಇದೇನಂತ ಹಿಂಗ್ ನೋಡ್ದೆ. ಬರೋಣ ಒಳಗಡೆ. ಹೇಳಿ 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 ಹೇಳಿ. ಹೇಳ್ತಾ ಇದ್ನಲ್ಲ, ಇದೇ ನಿಂಗೆ ಇಷ್ಟೊಂದು ಉದ್ದ ಚೇಳು ಏನಿರೋದಲ್ಲ ಅಂದ್ಬಿಟ್ಟು ಹಿಂಗ್ ನೋಡ್ತೀನಿ. ಅದು ಹಿಂಗ್ 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 ಇದ್ ಮಾಡಿ ನಾನು ಇವ್ರು ಮಲಗಿದ್ರಲ್ಲ, ಅಯ್ಯೋ ಬನ್ನಿ ಈ ಕಡೆಗೆ ಇದಾಗುತ್ತೆ ಅಂದೆ. ಇವ್ರು ಇದ್ರ ಮೇಲೆ ಮಲಗಿದ್ರು, ಮಂಚದ ಮೇಲೆನೆ? ಇಲ್ಲಿ ನೆಲದ ಮೇಲೆ ಇಲ್ಲ, ಹೇಳ್ಕೊಂಡಿದ್ರು ಶೆಕೆ ಅಂತ. ನೆಲದ ಮೇಲೆ ಹಾಕೊಂಡು ಮಲ್ಕೊಂಡಿದ್ರಿ? ಇದ್ರ ಮೇಲೆ ಮಲ್ಕೊಂಡಿದ್ರು. ಇದನ್ನ ಅಲ್ಲಿ ಹೇಳ್ಕೊಂಡು ಮದ್ದಿ ಕೇಳ್ಕೊಂಡು ನೋಡಿ. ಇಲ್ಲ, 1-2 ಹಾಕಿದ್ದೀನಿ. ನಾನು ನೋಡ್ತೀನಿ ರೀ ಅಮ್ಮ. ದೂರ ಇಲ್ಲಿದಾನಲ್ಲ ಸಣ್ಣ ಮರಿ ಟ್ರಿಂಕೆಟ್, ತುದಿಗೆ ಬಂದ್ಬಿಟ್ಟೈತೆ. ಯಾತರ ಏನು ಇದನ್ನ ಆಭರಣದ ಹಾವು ಅಂತ ಕರೀತಾರೆ. ಆಭರಣದ ಹಾವು ಇಲ್ಲ ಇಲ್ಲ, ಅಲ್ಲ, ಆಭರಣದ ಕಟ್ಟಾವಲ್ಲಮ್ಮ, ಇದನ್ನ ಆಭರಣದ ಹಾವು ಅಂತ ಕರೀತಾರೆ. ಇದೇ ಬೇರೆ. ಈಗ ಇದಕ್ಕಾಗಿದೆ 1 ತಿಂಗಳು ವಯಸ್ಸಾಗಿದೆ. ಕೋಪ ಬಂದಾಗ ಒದ್ದಾಡುತ್ತೆ ನೋಡಿ. ಅಲ್ಲಿ ಕಚ್ಚದ್ ನೋಡಿ, ಅದು ಅಲ್ಲಿ ಬಾಯಿ ತಕ್ಕೊಂಡು ಹಿಂಗೆ ಬರ್ತದೆ ನೋಡಿ. ಬಾಯಿ ತಕ್ಕೊಂಡು ಹಿಂಗೆ ಗಚ್ಚಕ್ಕೆ ಬರೋದು ಅಲ್ಲಿ. ಅದಕ್ಕೆ ಇವರು ಬೆಡ್ಶೀಟ್ ಅಲ್ಲಿ ತಗೊಂಡಾಗ ಅಲ್ಲಿ ಬಿಟ್ಬಿಡೋಣ ಅಂದ್ರು. ಅಯ್ಯೋ, ಮುಟ್ಟಕ್ಕೆ ಹೋಗ್ಬಿಡಿ, ಬರ್ತಾರೆ ಸುಮ್ಮನೆ. ಬಾಯಿ ತಕ್ಕೊಂಡು ಕಚ್ಚುತ್ತೆ ಅದು ನೋಡಿ. ಈಗಲೂ ಕೋಪದಲ್ಲೇ ಇದ್ದಾನೆ. ಅದು ಮುಚ್ಚಿಬಿಟ್ವಲ್ಲ. ಬಾಡಿ ಇನ್ಫ್ಲೇಟ್ ಡಿಫ್ಲೇಟ್ ಮಾಡ್ಕೋತಾ ಇದೆ, ಟೈರ್ ಟ್ಯೂಬ್ ಥರ. ನಮ್ಮ ಇವ್ರು ಹಂಗಂದ್ರು ಕಡ್ಡಿ ತಳ್ಕೊಂಡು ಹೋಗಿ ಬಿಟ್ಬಿಡೋಣ ಅಂತ. ಟೈಮ್ ಎಷ್ಟಾಯ್ತು? 12:15. ನೋಡಿ ತಿರುಗಿಸ್ತಾರೆ ಮುಸ್ಲ. ಟೇಬಲ್ ಮೇಲೆ ಇಟ್ಬಿಡಿ ಅಮ್ಮ. ಅಲ್ಲಿ ಒಳಗೇನಿದೆ? ಏನಿಲ್ಲ, ಏನಿಲ್ಲ ಒಳಗಡೆ ಏನಿಲ್ಲ. ಹುಷಾರಾಗಿ ನೋಡ್ಕೊಂಡು ಓಡಾಡಿ, ಕೇರ್ಫುಲ್ ಆಗಿರಿ. ಈ ಥರ ಮನೆಗಳ ಒಳಗಡೆ ಯಾವ ಟೈಮಲ್ಲಿ ಹೇಗೆ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಈಗ ನಮ್ಮ ಥರ ಬೇರೆ ಯಾರೋ ಕರೆದಿರು ಕಾಣ್ತದೆ. ನಾವು ಹೋಗ್ತಾನೇ ಇರ್ತೀವಿ, ಕಾಲ್ಗಳಿಗೆ ರೆಸ್ಕ್ಯೂ ಮಾಡ್ತಾನೇ ಇರ್ತೀವಿ. ಸೊ ಆದಷ್ಟು ಕೇರ್ಫುಲ್ ಆಗಿರಿ, ಹುಷಾರಾಗಿರಿ, ನೋಡ್ಕೊಂಡು ಓಡಾಡಿ ಅಷ್ಟೇ. ಬರಲ್ಲ. ಈ ಒಂದು ಆಭರಣದ ಹಾವು ಅಂತಂದರೆ ಈ ಒಂದು ಕಾಮನ್ ಟ್ರಿಂಕೆಟ್ ಸ್ನೇಕನ್ನು ನಾವು ಮಧ್ಯರಾತ್ರಿ 12:30 ಅಷ್ಟರಲ್ಲಿ ನಾವು ರೆಸ್ಕ್ಯೂ ಮಾಡಿದ್ದೀವಿ. ಸೊ ಮರಿ ಹಾವುಗಳಿಗೆ ಈ ಒಂದು ಬೆಡ್ಶೀಟನ್ನು ಹಾಕೋದು ವರ್ಕೌಟ್ ಆಗುತ್ತೆ. ಯಾಕೆ ಅಂತಂದರೆ ಆ ಒಂದು ಹಾವಿಗೆ ಏನಂತಂದರೆ ಆ ಒಂದು ಟೈಮಲ್ಲಿ ಸೇಫ್ ಆಗಿರ್ತಕ್ಕಂಥ ಒಂದು ಕತ್ಲೆ ಆಗಿರ್ತಕ್ಕಂಥ ಒಂದು ಜಾಗನ ಹುಡ್ಕೊಂಡು ಹೋಗ್ತಾ ಇರುತ್ತೆ. ಆವಾಗ ಬೆಡ್ಶೀಟನ್ನು ಅಥವಾ ಬೆಡ್ ಸ್ಪ್ರೆಡನ್ನು ಏನಾರು ಹಾಕಿದಾಗ ಏನಾಗುತ್ತೆ ಅಂತಂದರೆ ಆ ಒಂದು ಹಾವು ಏನು ಅಂದ್ಕೊಳ್ಳುತ್ತೆ, ಒಂದು ಸೇಫ್ ಆಗಿರೋ ಜಾಗ ನನಗೆ ಸಿಕ್ಕಿದೆ, ನಾನು ಇಲ್ಲಿ ಔಸ್ಕೊಂಡಿರ್ತೀನಿ, ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಯಾರು ಏನೋ ಡಿಸ್ಟರ್ಬ್ ಮಾಡ್ತಿಲ್ಲ ಅನ್ನೋ ಒಂದು ಮನೋಭಾವದಲ್ಲಿ ಒಂದು ಹಾವು ಇರುತ್ತೆ. ಸೊ ಸಣ್ಣ ಹಾವುಗಳಿಗೆ ಈ ರೀತಿ ಬೆಡ್ಶೀಟು ಮನೆ ಒಳಗೆ ಬಂದಾಗ ಮಾತ್ರ ವರ್ಕೌಟ್ ಆಗೋದು. ಫೀಲ್ಡಲ್ಲಿ ಅಲ್ಲಿ ನೀವೇನಾದ್ರು ಹಾಕಕ್ಕೆ ಹೋಯ್ತು ಅಂದರೆ ಹಾವು ಮೊದಲೇ ಓಡೋಗಿರುತ್ತೆ. ವೀಕ್ಷಕರೇ ನಮಸ್ಕಾರ. ಮೈಸೂರಿನಿಂದ ಸುಮಾರು 18 ಕಿಲೋಮೀಟರ್ ದೂರ ಬಂದಿದ್ದೀವಿ ನಾವು ಈ ಒಂದು ಹಾವಿನ ಸಂರಕ್ಷಣೆಯ ಕರೆಗೆ. ಸೊ ಲೊಕೇಶನನ್ನು ನಾವು ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀವಿ. ಗದಗೆ ರಸ್ತೆಯಲ್ಲಿರ್ತಕ್ಕಂತಹ ಆಲನಹಳ್ಳಿ ಏನಿದೆ, ಇಲ್ಲಿ ಇದೆ ಮನೆನಾ?
ಮಿಲ್ಕ್ ಡೈರಿ ಆಲನಹಳ್ಳಿ. ಎಲ್ಲಿದೆ? ಇಲ್ಲಿ ದೊಡ್ಡದಾ ಹಾವು? ಇದ್ರೊಳಗೆ ಕೆರೆ ಹಾವಿದೆ. ಓಕೆ, ಮಂಚದ ಅಡಿಯಲ್ಲೇ ಇದೆ. ನೀವು ನೋಡ್ಕೊಂಡು ನಿಂತಿದ್ದೀರಾ ಅಕ್ಕ? ಇರಲಿ ಇರಲಿ, ಇರಿ ಇರಿ, ಏನು ತೊಂದರೆ ಇಲ್ಲ. ಅಡುಗೆ ಮನೆ ಒಳಗೆಲ್ಲ ಏನು ಹೋಗಿಲ್ಲ ಅಲ್ವಾ? ಇಲ್ಲಿಂದ ಹಾಂ, ಓಕೆ. ಈ ಕಡೆಗೆ ಬಂದಿಲ್ಲ, ಮನೆ ಆಚೆ ಬಂದಿಲ್ಲ. ತುಂಬ ದಪ್ಪ ಇದೆಯಾ? ತುಂಬ ಉದ್ದ ಇದೆಯಾ? ಬಣ್ಣ ಕಪ್ಪು ಬಣ್ಣ ಅಂದರೆ ಕೆರೆ ಹಾವಿರಬೇಕು. ಆದರೂ ಹೇಳೋಕ್ಕಾಗಲ್ಲ ಯಾವುದಾಗಿರುತ್ತೆ ಅಂತ. ಮಂಚದ ಕೆಳಗಿಲ್ಲಮ್ಮ. ಅಲ್ಲಿದೆ. ಬಿಲ್ಲೂರಿ ಹಾವು, ಬಿಲ್ಲೂರಿ ಹಾವು. ಇದೆ ತಾನೆ? ಬಿಲ್ಲೂರಿ ಹಾವಿದು ದಪ್ಪ ಇದೆ ಅಂತ ಇದ್ರಲ್ಲ. ಹಾಂ, ನೀವು ದಪ್ಪ ಇದೆ ಅಂತ ಹೇಳಿದ್ರಲ್ಲ, ನಾವು ಅದಕ್ಕೆ ಆ ಸೈಜಿಗೆ ಫಿಕ್ಸ್ ಆದ್ವಿ. ಮರದ ಪೆಟ್ಟಿಗೆ ಕೊಡಿ ಅಮ್ಮ, ಅದ್ರಲ್ಲಿ ಹಾಕಕ್ಕಾಗಲ್ಲ. ದಿಮ್ಮಿನ ಕವರ್ ಕೊಡಿ ಒಂದು. ಹಾಂ, ಪಿಲ್ಲೋ ಕವರ್, ಪ್ಲಾಸ್ಟಿಕ್ ಅಲ್ಲ, ದಿಮ್ಮಿನ ಕವರ್. ಹೆದರ್ಕೊಳ್ಬೇಡಿ, ಚೆನ್ನಾಗಿರೋದೊಂದು ದಿಂಬಿನ ಕವರ್ ಕೊಡಿ ಅಮ್ಮ. ಇದಲ್ಲ ಅಮ್ಮ, ದಿಂಬಿನ ಕವರ್, ಅದರೊಳಗೆ ದಿಂಬು ಹೋಗುತ್ತಾ? ಚೆನ್ನಾಗಿರೋದೊಂದು ದಿಂಬಿನ ಕವರ್ ಕೊಡಿ. ಏನಿಲ್ಲ, ಹೆದರ್ಕೊಳ್ಬೇಡಿ. ಒಳ್ಳೇದಾಯ್ತು ಬಿಡಿ. ಚೆನ್ನಾಗಿರೋದು ಕೊಡಿ, ತೂತಾಗಿರೋದು ಬೇಡ. ಅಥವಾ ಬಿಡಿ, ಇದ್ರೊಳಗೆ ಹಾಕೊಂಡು ಹೋಗ್ಬಿಡೋಣ ಬಿಡಿ. ಹೌದು, ಹೌದಾ? ಓಕೆ ಓಕೆ. ಅದು ಮೈಸೂರಿನ ಜಟ್ಟಿಹುಂಡಿ ಪ್ರದೇಶದಿಂದ ಬಂದಿದೆ. ಅಂದರೆ ಮೈಸೂರಿನ ಗದಗಿರೋಡದಲ್ಲಿ ಒಂದು ಜಟ್ಟಿಹುಂಡಿ ಅಂತ ಒಂದು ಸಣ್ಣದೊಂದು ಗ್ರಾಮ ಇದೆ. ಸೊ ಆ ಒಂದು ಗ್ರಾಮದಿಂದ ಈ ಒಂದು ಹಾವಿನ ಸಂರಕ್ಷಣೆಯ ಕರೆ ಬಂದಿದೆ. ಸೊ ಏನಂತಂದರೆ, ಅವರ ಮನೆಯ ಅಡುಗೆ ಮನೆಯಲ್ಲಿ ಈ ಒಂದು ಹಾವು ಕಾಣಿಸ್ಕೊಂಡಿದೆ ಅಂತ ನಮಗೆ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಅಲ್ಲಿಗೆ ಹೋಗೋಣ. ಯಾವ ಒಂದು ಹಾವು ಎಲ್ಲಿ ಸೇರಿಕೊಂಡಿದೆ, ಅಡುಗೆ ಮನೆಗೆ ಅದು ಹೇಗೆ ಬಂತು, ಅವ್ರು ಯಾವ ಸಿಚುವೇಶನಲ್ಲಿ ನೋಡಿದ್ರು ಅನ್ನೋದನ್ನು ಅಲ್ಲಿಗೆ ಹೋಗಿ ತಿಳ್ಕೊಳ್ಳೋಣ. ಈ ರೀತಿಯಲ್ಲೇ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ನಮಸ್ಕಾರ. ಯಾರ ಮನೆ ಅಣ್ಣ? ಅಣ್ಣ ದೊಡ್ಡದಾ? ನಾವು ನೋಡಿದ ಇಲ್ಲಿ ಒಳಗೆ ಅಂದರೆ ಒಳಗೆ ಬಂದ್ಬಿಡ್ತಾ ಇದ್ನಲ್ಲ ನನ್ನ ಗಾಡಿ ತಗೊಂಡು. ಪರವಾಗಿಲ್ಲ, ಆರಾಮಾಗಿ ಬರ್ಬೋದಾಗಿತ್ತು. ಯಾವುದಿದೆ ಮನೆನಾ? ಎಲ್ಲಿ ನೋಡಿದ್ರಿ ಅಮ್ಮ ಹಾವು? ಯಾರು ನೋಡಿದ್ದು?
ಹೇಗೆ ನೋಡಿದ್ರಿ ಅಮ್ಮ? ನಾನೇ ಈ ಬಕೆಟ್ ಎತ್ನ ದುಂಬಡಿಯಮ್ಮಂತ ಹಾಂ ಬಾಲ್ದಂಗ್ ಹೋಯ್ತು. ಹಾಂ ನಮ್ಮ ಮನೆಯವ್ರಿಗೆ ಬೈಕೊಂಡು ಪೈಪ್ ಹೊಡೆದ್ರು. ದೊಡ್ಡ ಬರ್ಲಿಲ್ಲ. ಹಾಂ ಈ ಕಾಸೆಲ್ಲ ಗುಡಿಸ್ಬಿಟ್ಟು ತಡಿ ಇನ್ನೊಮ್ಮೆ ವರ್ಷ ಬಂದ್ರೆ ಇಲ್ಲಿ ಮನ್ಗಿತ್ತು. ಎಲ್ಲಿ ಇಲ್ಲಿ 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 ಆಮೇಲೆ ಎಲ್ಲೋಯ್ತು ಗೊತ್ತಿಲ್ಲ, ಒಳಗೆ ಹೋಗಿದೆ. ಹಾವು ಯಾವುದು ಅಂತ ಗೊತ್ತಿಲ್ಲ, ಯಾವ ಬಣ್ಣ ಇತ್ತು ಅಂತ ಗೊತ್ತಾ? ನೀವು ನೋಡಿಲ್ಲ. ಸುತ್ತಿಗೆ ಕೊಡಿ ಒಂದು. ಇದ್ರೊಳಗೆ ಹೋಗಿರ ಇಲ್ಲಿ ಪೈಪ್ ಇದೆಯಲ್ಲ ಇಲ್ಲಿ. ಓ ಇಲ್ಲೇ ಇದೆ ಇದೆ. ಒಂದು ಪುಟಾಣಿದೊಂದು ಚಾಕ್ಲೇಟ್ ಡಬ್ಬ ಕೊಡಿ. ಸುತ್ತಿಗೆ ಏನು ಬೇಡ, ಒಂದೇ ನಿಮಿಷ. ಸಣ್ಣಕ್ಕೆ ಉದ್ದಕ್ಕೆ ಈ ಪೈಪ್ ಬಿಟ್ಟರೆ ಇನ್ನೇನಿದೆ? ಅವ್ರು ನೀವು ಹೊಡೆದಿರೋದು ಮಣ್ಣು ಮುಚ್ಕೊಂಬಿಟ್ಟಿದೆ, ಅದಕ್ಕೆ ಇಲ್ಲೇ ಕುತ್ಕೊಂಬಿಟ್ಟಿದೆ ಅದು. ಕೆಳಗೆ ಬರುತ್ತೀರಿ. ಕೈ ಹೋಗುತ್ತಾ ಒಳಗೆ? ಹೋಗುತ್ತೆ. ಹೋಗಮ್ಮ ಒಳಗೆ. ಮೊಟ್ಟೆ ಇದೆ ಹೊಟ್ಟೆ ಒಳಗೆ. ಬಸ್ರಿ. ಅದಕ್ಕೆ ಏನಾಗಿದೆ? ಮಿಂಚಾಗಿದೆಯಾ? ಒಳ್ಳೆ ಮಿಂಚಾಗಿ ನೀನು ಬರಲು ಹಾಡು ಹೇಳ್ದಂಗೆ ಹೇಳ್ತಾ ಇದ್ದೀರಪ್ಪ. ಒಂಚೂರೆಲ್ಲ ಪೂರ್ತಿನೇ ಇದೆ. ಥ್ಯಾಂಕ್ ಯು ಅಕ್ಕ. ಈ ಒಂದು ವುಲ್ಫ್ ಸ್ನೇಕ್ ಅಂದರೆ ತೋಳದ ಹಾವು ಅಂತ ನಾವು ಕನ್ನಡದಲ್ಲಿ ಏನು ಕರಿತೀವಿ, ಈ ಒಂದು ರೆಸ್ಕ್ಯೂನ ನಾವು ಮುಗಿಸಿದ್ದೀವಿ. ಸೊ ಈ ಒಂದು ಹಾವಿನ ಸಂರಕ್ಷಣೆ ಭಾಳ ಸ್ಮೂತಾಗಿ ಆಯಿತು. ಎಲ್ಲಿಗೆ ಹೋಗಿತ್ತು ಹಾವು ಅಂತ ಗೊತ್ತಾಗಿರಲಿಲ್ಲ, ಅದು ಪೈಪ್ ಅಂತಲೂ ಗೊತ್ತಿರಲಿಲ್ಲ ಇನಿಷಿಯಲಿ. ಆಮೇಲೆ ಯಾವಾಗ ಅಲ್ಲಿ ಮೇಲ್ಗಡೆ ಒಂದು ಹೋಲ್ ಮೇಲ್ಗಡೆ ಹೋಗಿದೆ ಅಂತ ಗೊತ್ತಾಯಿತು, ಆಮೇಲೆ ಅವ್ರು ಹೊಡೆದಾಕಿದ್ವಿ ಅಂತ ಹೇಳಿದ್ರು. ಆವಾಗ ಅಲ್ಲಿ ಆ ಒಂದು ಹಾವು ಮಣ್ಣು ಏನು ಮುಚ್ಕೊಂಡಿತ್ತು ಅದ್ರ ಮೇಲ್ಗಡೆ ಕೂತ್ಕೊಂಡಿತ್ತು. ಸೊ ಈ ಒಂದು ತೋಳದ ಹಾವಿನ ಸಂರಕ್ಷಣೆಯನ್ನು ನಾವು ಮಾಡಿದ್ದೀವಿ. ಅವ್ರು ಹೇಳಿದಾಗೆ ಸಡನ್ನಾಗಿ ಅಲ್ಲಿ ಕೂತಿತ್ತು, ಆಮೇಲೆ ಒಳಗಡೆ ಹೋಯ್ತು, ಆಮೇಲೆ ಎಲ್ಲದನ್ನು ಹೊಡೆದಾಕ್ ನೋಡಿದ್ರು. ಆವಾಗ ಎಲ್ಲಿದೆ ಹಾವು ಗೊತ್ತಾಗಿಲ್ಲ. ಸೊ ಮಿಕ್ಕಿದ ಕೆಲಸ ನೀವು ಬಂದು ಹಾವು ಹುಡುಕಿ ಕೊಡಿ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಸೊ ಬಟ್ ನಾನು ಒಂದೇನು ಕೇಳ್ತೀನಿ ಅಂತಂದರೆ, ಈ ಥರ ಎಷ್ಟೋ ಸಿಚುವೇಷನಲ್ಲಿ ಬರೀ 20% ಮಾತ್ರ ಹಾವು ಸಿಗುವಂಥ ಸಿಚುವೇಶನ್ ಇರೋದು. ಅದು ನಾವು ಹೆಂಗೆ ಹೋಗಿರ್ಬೋದು ಅನ್ನೋದನ್ನು ಟ್ರ್ಯಾಕ್ ಮಾಡೋದ್ರಿಂದ ಮಾತ್ರ ನಮಗೆ ಗೊತ್ತಾಗುತ್ತೆ ಯಾವ ಕಡೆ ಹೋಗಿರ್ಬೋದು ಅಂತ ಅಷ್ಟೇ ಹೊರತು ಅದು ಎಕ್ಸಾಕ್ಟಾಗಿ ಇಲ್ಲೇ ಇದೆ ಅಲ್ಲೇ ಇದೆ ಅಂತ ಹೇಳೋದಕ್ಕಾಗಲ್ಲ. ಬರೀ ಅಲ್ಲಿ ಆಗಿರ್ತಕ್ಕಂಥ ಸಿಚುವೇಶನ್ಗೆ ಚಾನ್ಸಸ್ಸನ್ನು ನಾವು ತೊಗೊಂಡು ಗೆಸ್ಟ್ ಮಾಡ್ಬೋದು ಅಷ್ಟೇ. ಸೊ ಅಂಥ ಸಮಯದಲ್ಲಿ ಹಾವು ಕಂಡಾಗ ದಯವಿಟ್ಟು ನೀವೇನೇ ಜಾಗನ ಹುಡ್ಕೋದು ಕೆದ್ಕೋದು ಮಾಡೋಕ್ಕೆ ಹೋಗಬೇಡಿ. ಒಂದಷ್ಟು ಕಲ್ಲುಗಳ ಮಧ್ಯೆ ಸೇರಿಕೊಂಡ್ರೆ ಸುತ್ತ ನಿಂತ್ಕೊಂಡು ನೋಡ್ಕೊಳ್ಳಿ, ಫೋನ್ ಮಾಡಿ ಕಲ್ಲನ್ನು ನಾವೇ ತೆಗಿಬೋದು. ಇವಾಗ ಹಾವಲ್ಲಿ ಇದೆಯೋ ಇಲ್ವೋ ಹೋಗಿದ್ದು ನೋಡಿದೆ ಕನ್ಫರ್ಮ್ ಆಗೋದಕ್ಕೆ ಅಂತ ಅಂದ್ಬಿಟ್ಟು ನೀವು ಒಂದು 4 ಕಲ್ಲು ಎತ್ತಷ್ಟರಲ್ಲಿ ಅಲ್ಲಿ ಕೆಳಗೆ ಕೂತಿದ್ರೆ ಆ ಹಾವು ಆ ಜಾಗನ ಬದಲಾಯಿಸ್ಬಿಡುತ್ತೆ. ಸೊ ಹಾವು ಒಂದು ಕಡೆ ಹೋದಾಗ ದಯವಿಟ್ಟು ಆ ಹೋಗಿರ್ತಕ್ಕಂಥ ಜಾಗನ ಡಿಸ್ಟರ್ಬ್ ಮಾಡ್ದೇನೆ ನೋಡ್ತಾ ನಿಂತ್ಕೊಂಡ್ರೆ ನಾವು ಒಂದು 1/4 ಗಂಟೆ 20 ನಿಮಿಷದಷ್ಟರಲ್ಲಿ ಬಂದು ಆ ಒಂದು ಹಾವನ್ನು ರೆಸ್ಕ್ಯೂ ಮಾಡಿ ತಗೊಂಡು ಹೋಗಬಹುದು. ಸೊ ಇವಾಗ ಎಲ್ಲರ ಮನೆ ಒಳಗಡೆ ಹಾವುಗಳು ಸಿಗ್ತಾ ಇದ್ದಾವೆ, ವಿಡಿಯೋಸನ್ನು ನೀವೇ ನೋಡ್ತಾ ಇದ್ದೀರಾ. ಸೊ ತುಂಬ ಕೇರ್ಫುಲ್ ಆಗಿರಿ. ಇವಾಗ ಮರಿಗಳಾಗ್ತಿರೋಂಥ ಸೀಸನ್ ಶುರುವಾಗಿದೆ. ಸೊ ಮೊಟ್ಟೆಗಳಿಡ್ತಾ ಇದ್ದಾವೆ ಹಾವುಗಳು, ಮೇಟಿಂಗ್ ಆಗ್ತಾ ಇದೆ, ಮರಿಗಳಾಗ್ತಾ ಇದೆ. ಸೊ ಎಲ್ಲ ಒಟ್ಟಿಗೆ ಆಗ್ತಾ ಇರೋದ್ರಿಂದ ದಯವಿಟ್ಟು ನಿಮ್ಮ ಹುಷಾರಲ್ಲಿ ನೀವಿರಿ ಅಂತ ಹೇಳ್ತಾ, ಕೊಲ್ಲಬೇಡಿ, ಕರೆ ಮಾಡಿ. ಶುಭೋದಯ.